ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಾ? ಕುಚ್ಚು ಕಟ್ಟೋದು ಮಾಡ್ತೀನಿ ಬಿಡುವಿನ. ಓಕೆ ಓಕೆ, ಫ್ರೀ ಆಗಿದ್ದಾಗ. ಮೇಡಮ್, ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಯಾವ ತಿನಿಸನ್ನ ಹೇಳ್ಕೊಡ್ತಾ ಇದ್ದೀರಾ? ಇದು ಸೊಪ್ಪಿನ ಮಸಾಲೆ ರೊಟ್ಟಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ರೊಟ್ಟಿ ತಯಾರು ಮಾಡ್ಲಿಕ್ಕೆ? ಅಕ್ಕಿ ಹಿಟ್ಟು, ಎಲ್ಲಾ ತರದ ಸೊಪ್ಪು. ಯಾವ್ಯಾವ ಸೊಪ್ಪು ಬಳಸಿದ್ದೀರಾ? ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪಾಲಕು, ಸಬ್ಸಿಗೆ ಎಲ್ಲಾದ್ರೂ ಎಲ್ಲ ಸಣ್ಣ ಸಣ್ಣಗೆ ಹೆಚ್ಚಿದ್ದೀನಿ. ಈರುಳ್ಳಿ, ತೆಂಗಿನಕಾಯಿ. ಹಾಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಇಟ್ಕೊಂಡು ಅಕ್ಕಿ. ಓಕೆ, ಹೇಗೆ ತಯಾರು ಮಾಡ್ತೀರಾ? ಈಗ ನೀರು ಕಾಯಿಸ್ಬೇಕು, ಚೆನ್ನಾಗಿ ಮಳ್ಳಬೇಕು. ಈಗ ನೀರು ಮರಳ್ತಾ ಇದೆ ಮೇಡಮ್, ಇವಾಗ ಏನ್ ಮಾಡ್ತೀರಾ? ಈಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೀರು ಹಾಕ್ತೀನಿ. ನೋಡ್ಕೊಂಡ ಗೊತ್ತಾಗುತ್ತೆ. ಇಲ್ಲಿ ತಿರುಗಿಸಿದ್ರೆ ಎಷ್ಟು ಬೇಕಾಗುತ್ತೆ ಅಂತ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇಲ್ಲ ಅಂದ್ರೆ ಸಾಕಾಗ್ತದೆ. ಇದು ಹಾರಬೇಕು. ಹಾರದ್ಮೇಲೆ ಇದೆಲ್ಲ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕಲಿಸ್ಬೇಕು. ಎಲ್ಲ ಹಾಕಿದ್ದೀನಿ, ಕಲಸಿರೋದು ರೆಡಿ ಇದೆ. ಈರುಳ್ಳಿ ಹಾಕ್ತೀನಿ. ಆಮೇಲೆ ನೀವು ಕಟ್ ಮಾಡಿ ಸೊಪ್ಪೆಲ್ಲ ಹಾಕಬೇಕು. ಸಬ್ಸಿಡಿ. ಓಕೆ, ಎಲ್ಲಾ ಸೊಪ್ಪನ್ನು ಹಾಕ್ಬೋದಲ್ಲ? ಎಲ್ಲಾ ಸೊಪ್ಪನ್ನು ಹಾಕ್ಬೋದು. ಇನ್ನೂ ಬೇಕು ಅಂದ್ರೂ ಹಾಕ್ಬೋದು. ತುಂಬಾ ಸೊಪ್ಪು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪು ಹಾಕಿದ್ರೇನೆ ರೊಟ್ಟಿ ಒಂಥರ ಗರಿ ಗರಿ ಬರುತ್ತೆ. ಇಲ್ಲ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಓಕೆ, ಕಾಯ್ತು ಇಷ್ಟು ಹಾಕ್ಬೇಕು. ಓಕೆ, ಇದು ಇದನ್ನ ಆರದ್ಮೇಲೆ ತಣ್ಣಗಾದ್ಮೇಲೆ ಕಲಿಸ್ಬೇಕು. ತವಾ ಇಟ್ಟಾಯ್ತು, ಈಗ ರೊಟ್ಟಿ ತಟ್ಟೋದು. ಓಕೆ, ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣಪಾಕ 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 ಸ್ವರ್ಣಪಾಕ. ತಟ್ಟಾಯ್ತು, ಈಗ ಬೇಯಿಸ್ಕೊಳ್ಳೋದು ಒಂದೇ ಬಾಕಿ. ನಮ್ಮ ಸ್ವರ್ಣಪಾಕದಲ್ಲಿ ಈ ಹಿಂದೆ ಸೀಮೆ ಅಕ್ಕಿ ರೊಟ್ಟಿ ಮಾಡಿದ್ವಿ, ಬಹಳ ಚೆನ್ನಾಗಾಗಿತ್ತು. ಈಗ ಮಸಾಲ ರೊಟ್ಟಿನ ತಯಾರು ಮಾಡ್ತಾ ಇದ್ದೀವಿ. ರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣಪಾಕ 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 ಸ್ವರ್ಣ. ಮೇಡಮ್, ರೊಟ್ಟಿ ಹಾಕಿದ್ವಿ, ಈಗ ಹೇಳಿ ನಿಮ್ಮ ಬಗ್ಗೆ. ಹೇಳಿದ್ರಿ ನೀವು ಜಿಗ್ಜಾಗ್ ಮಾಡ್ತೀನಿ, ಆಮೇಲಿಂದ ಫಾಲ್ಸ್ ಎಲ್ಲ ಹಾಕ್ತೀನಿ ಅಂತ. ಎಷ್ಟು ವರ್ಷದಿಂದ ಈ ಕಲೆನ ರೂಢಿಗತ ಮಾಡ್ತಿದ್ದೀರಾ? ಓಕೆ, ಅದನ್ನ ಬಿಟ್ಟು ಪೇಂಟಿಂಗ್ಸ್ ಮುಂಚೆ ನಾವು ಒಂದು ಏರ್ಟೆಲ್ ಆಫೀಸ್ ಇತ್ತು. ಓಕೆ, ಅಲ್ಲಿ ಹೋಗಿ ಆಮೇಲೆ ಅದು ಆದ್ಮೇಲೆ MTS ಮಾಡ್ದು. ಅದನ್ನ ಇದು ಮಾಡ್ದು. ಆಮೇಲೆ ಇವ್ರು ವಾಟ್ರದು ಬಿಸ್ನೆಸ್ ಮಾಡೋರು, ಅಲ್ಲಿ ಮಾಡ್ತಿದ್ದೆ. ಈಗ ಸರಿ ಮೇಡಮ್, ಕಲೆ ಅದು ಒಂದು ರೀತಿ ಕುಚ್ಚು ಹಾಕೋದಿರ್ಬೋದು. ಆ ಕಲೆಗಳೆಲ್ಲ ಎಲ್ರಿಗೂ ಅಷ್ಟು ಸುಲಭವಾಗಿ ಸಿದ್ಧಿಸಲ್ಲ. ಎಂಜಾಯ್ ಮಾಡ್ತೀರಾ ಅದನ್ನ ಮಾಡೋದ್ರಲ್ಲ? ಎಂಜಾಯ್. ಓಕೆ, ರೊಟ್ಟಿ ಬೇಯ್ತಾ ಇದೆ. ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ? ಅವರು 2 ವೀಲರ್ ಮೆಕ್ಯಾನಿಕ್, ಮತ್ತೆ ವಾಟರ್ ಬಿಸ್ನೆಸ್ ಮಾಡೋದು. 1/2 ಲೀಟ್ರು ಮತ್ತೆ 1 ಲೀಟ್ರು 20 ಲೀಟರ್. ಓಕೆ, ಈಗ ಸೈಟ್ ಕನ್ಸ್ಟ್ರಕ್ಷನ್. ಓಕೆ, ಒಳ್ಳೆ ಪರಿಮಳ ಬರ್ತಾ ಇದೆ ರೊಟ್ಟಿದು.
ಸ್ವಲ್ಪ ನೀರು ನೀವು ಜಾಸ್ತಿ ಹಾಕೊಂಡಿರೋದ್ರಿಂದ ಅದು ಈಗ ರೊಟ್ಟಿ ರೆಡಿ ಆಗಿದೆ. ಪ್ಲೇಟ್ಗೆ ನಾವು ಹಾಕೊಳ್ತಾ ಇದ್ದೀವಿ. ಆದ್ಮೇಲೆ ಇನ್ನೂ ಒಂದು ದೊಡ್ಡ ಕೆಲಸ ಇದೆ. ತಣ್ಣಗೆ ಹಾಕ್ಬೇಕು. ಓಕೆ, ಬಿಸಿ ಬಿಸಿ ರೊಟ್ಟಿ, ಅದು ಮಸಾಲಾ ರೊಟ್ಟಿ ರೆಡಿ ಆಗಿದೆ. ಈಗ ಅದಕ್ಕೆ ನೆಂಚ್ಕೊಳಕ್ಕೆ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ರತ್ನ ಮೇಡಮು ಹಸಿ ಬಟಾಣಿ ಕುರ್ಮಾ ಮಾಡ್ತಾ ಇದ್ದಾರೆ. ಮೇಡಮ್, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್? ಈರುಳ್ಳಿ, ಇದು ಬೆಳ್ಳುಳ್ಳಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ, ಚಕ್ಕೆ, ಲವಂಗ, 1 ಏಲಕ್ಕಿಕಾಯಿ ಹಾಕಿದ್ದೀನಿ. ಓಕೆ, ಟೊಮೊಟೊ ಇದು 3 ಹುರ್ಕೋಬೇಕು. ಆಯ್ತಾ? ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಬಟಾಣಿ ಬೇಕು, ದಪ್ಪ ಮೆಣಸಿನ್ಕಾಯಿ ಬೇಕು, ಇದು ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ಪೆಪ್ಪರ್. ಓಕೆ ಓಕೆ ಮೇಡಮ್, ರೆಡಿ ಮಾಡೋಣ. ಈಗ ನಾವು ಕಡಾಯಿ ಇಟ್ಕೊಂಡಿದ್ದೀವಿ. ಕಡಾಯಿಯಲ್ಲಿ ಮಸಾಲಾ ಪದಾರ್ಥನ ಹುರ್ಕೋಬೇಕು. ಸ್ವರ್ಣ ಪಾಕ 1-2-3 ಸ್ಪೂನು ಎಣ್ಣೆ ಹಾಕಿದ್ದಾರೆ ಕಡಾಯಿಗೆ. ಉದ್ದಕ್ಕೆ ಹೆಚ್ಕೊಂಡಿರೋದು ಎಷ್ಟು ಈರುಳ್ಳಿ ತೊಗೊಂಡಿದ್ದೀರಾ ಮೇಡಮ್? 2 ಈರುಳ್ಳಿ ತೊಗೊಂಡಿದ್ದೀರಾ. 2 ಬ್ಯಾಡಗಿ ಮೆಣಸಿನ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ. ಓಕೆ, ಆಮೇಲೆ ಹಸಿ ಶುಂಠಿ. ಓಕೆ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ. ಓಕೆ, ಫ್ರೈ ಮಾಡ್ಕೊಳ್ಳಿ. ಸಣ್ಣೂರಿಗೆ ಫ್ರೈ ಮಾಡ್ಕೋದು. ಓಕೆ, ಇದೆಲ್ಲ ಸ್ವಲ್ಪ ಬಾಡಿಸ್ಬೇಕು. ಎಲ್ಲಿ ಕಲ್ತ್ಕೊಂಡ್ರಿ ಮೇಡಮ್ ಈ ಡಿಶ್? ನೀವೇ ಟ್ರೈ ಮಾಡಿದ್ರಾ ಅಥವಾ ಯಾರು ಹೇಳ್ಕೊಟ್ರಾ? ಇಲ್ಲ, ಹೀಗೆ ಟ್ರೈ ಮಾಡ್ತಾ ಇರ್ತೀರಾ? ಇದು ನಿಮ್ಮದೇ ಓನ್ ರೆಸಿಪಿ? ಓಕೆ, ಮನೆಯಲ್ಲಿ ನಮ್ಮ ಹುಡುಗ ಕೇಳ್ತಾ ಇರ್ತಾನೆ, ಅಮ್ಮ ಏನಾದರೂ ಸ್ಪೆಷಲ್ ಮಾಡಮ್ಮ, ಬೇರೆ ಥರ ಮಾಡು ಅಂತ ಕೇಳ್ತಾ ಇರ್ತಾರೆ. ಆವಾಗ ಇವೆಲ್ಲ ಮಾಡ್ತಾ ಇರ್ತೀವಿ. ಈಗ ಬಟಾಣಿ ಸೀಸನ್ ಬೇರೆ ಸ್ವಲ್ಪ ಆಗಿದೆ. ಟೊಮೆಟೊ ಹಾಕ್ತೀನಿ. ಓಕೆ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಇದೊಂದು ಗ್ರೇವಿ ಮಸಾಲ. ಸ್ವಲ್ಪ ಟೊಮೆಟೊ ಟೊಮೆಟೊ ನೀರು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದರೆ ಫುಲ್ ನೀರು ಡ್ರೈ ಆದಮೇಲೆ ಓಕೆ. ಸ್ವರ್ಣ ಪಾಕ ಆಲ್ಮೋಸ್ಟ್ ಮಸಾಲ ಎಲ್ಲ ಫ್ರೈ ಆಗಿದೆ. ಈಗ ಇದನ್ನ ತಣ್ಣಗಾಗಬೇಕು. ಓಕೆ, ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ವೀಕ್ಷಕರೇ, ಮಸಾಲ ರುಬ್ಬಿಕೊಂಡು ಬಂದಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲಿಂದ ಚಕ್ಕೆ, ಲವಂಗ, ಆಮೇಲಿಂದ ಏಲಕ್ಕಿ, ಇಷ್ಟನ್ನು ಚೆನ್ನಾಗಿ, ಟೊಮೆಟೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕುರ್ಮಾ ರೆಡಿ ಆಗುತ್ತೆ. ಹೇಳಿ ಮೇಡಮ್, ಪ್ರೊಸೀಜರ್ ಹೇಗೆ ಅಂತ. ಎಣ್ಣೆ ಹಾಕ್ತೀನಿ. ಕಡಾಯಿಗೆ ಎಣ್ಣೆ ಹಾಕೊಳ್ತಾ ಇದ್ದಾರೆ. ಫಸ್ಟು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೋಬೇಕು. ಓಕೆ, ಏನು ಒಂದು 30 to 40 ಸೆಕೆಂಡ್ಸ್ ಹಾಕೋದ್ರಿಂದ ಕೊಡುತ್ತೆ. ಕ್ಯಾಪ್ಸಿಕಮ್ನ ಯಾವುದೇ ಡಿಶ್ಗೆ ಹಾಕಿದ್ರು ಅದೊಂಥರ ಟೇಸ್ಟ್ ಬರುತ್ತೆ. ಅದು ಚಿತ್ರಾನ್ನಕ್ಕೆ ಹಾಕಿದ್ರು ಸರಿ, ಯಾವುದಕ್ಕೆ ಹಾಕಿದ್ರು ಸರಿ. ಸಾಕು, ಆಗಿದೆ. ಓಕೆ, ಈಗ ಫ್ರೈ ಮಾಡಿಬಿಟ್ಟು ಅದನ್ನು ತೆಗೆದುಬಿಡ್ತೇನೆ. ಓಕೆ, ಇಲ್ಲಾಂದ್ರೆ ಅದು ಕ್ರಂಚಿ ಹೊರಟೋಗುತ್ತೆ. ಹೌದು.
ಫ್ರೈ ಮಾಡಿಬಿಟ್ಟು ಕ್ಯಾಪ್ಸಿಕಮ್ನ ತೆಗೆದುಕೊಂಡ್ಬಿಡ್ಬೇಕು. ಓಕೆ, ಈಗ ಮಸಾಲೆ ಹಾಕ್ತೀನಿ. ಇಟ್ಕೊಂಡಿರೋ ಮಸಾಲಾನ ಇವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಓಕೆ, ಇದು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿ ಚೆನ್ನಾಗಿ ಬರುತ್ತೆ. ಓಕೆ, ಎಣ್ಣೆ ಬಿಡಬೇಕು ಅಂತ. ಎಣ್ಣೆ ಬಿಡಬೇಕು. ಹಾಂ, ಓಕೆ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಹಾಕಿ ಅದು ಗೊತ್ತಾಗುತ್ತೆ ನಮಗೆ. ಹೌದು, ಕಡಾಯಿಯಿಂದ ಅದು ಎಣ್ಣೆ ಹೇಗೆ ಬಿಡ್ತಾ ಇದೆ, ಸಪ್ರೇಟ್ ಆಗುತ್ತೆ. ಓಕೆ, ಫ್ಲೇವರ್ ಅಂತೂ ಬರ್ತಾ ಇದೆ. ಒಳ್ಳೆ ಕಲರು ಬಂದಿದೆ. ಇದಕ್ಕೆ ಈಗ ಬಟಾಣಿ ಹಾಕ್ತೀನಿ. ಬಟಾಣಿ ಹಸಿದ ಇದು ಹಸಿ ಬಟಾಣಿನೇ ಬೇಯಿಸಿದ್ದೀನಿ, ಯಾಕಂದ್ರೆ ನಿಧಾನ ಆಗುತ್ತೆ ಬೇಯೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಯಿಸಿದ್ದೀನಿ. ಉಪ್ಪು ಹಾಕಿ ಬೇಯಿಸಿದ್ದೀರಾ. ಓಕೆ, 1 ಕಪ್ ಬಟಾಣಿ ಹಾಕ್ತಾ ಇದ್ದೀರಾ. ಕ್ಯಾಪ್ಸಿಕಮ್ ಈಗ ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನ ಹಾಕ್ತಾ ಇದ್ದೀರಾ. ಓಕೆ ಓಕೆ, ಈಗ ಸ್ವಲ್ಪ ನೀರು ಹಾಕ್ಬೇಕು. ಥಿಕ್ನೆಸ್ ನೋಡ್ಕೊಂಡು ನೀರು. ಈಗ ಥಿಕ್ನೆಸ್ ನೋಡ್ಕೊಂಡು ಇದಕ್ಕೆ ನೀರು ಹಾಕ್ತೀರಾ. ಓಕೆ, ಓಕೆ. ಈ ಮಸಾಲಾ ಐಟಮ್ಗೆ ನೀವು ಇದೆಲ್ಲ ಹಾಕಿದ್ರಲ್ಲ, ಈರುಳ್ಳಿ, ಟೊಮೆಟೊ, ಅದ್ರ ಜೊತೆ ಸ್ವಲ್ಪ ಗೋಡಂಬಿನೂ ಹಾಕ್ಬಿಟ್ರೆ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಅಂದ್ರೆ ಈರುಳ್ಳಿ ಹಾಕಿರ್ತೀವಲ್ಲ ಸ್ವಲ್ಪ ಅದು ಸ್ವೀಟ್ ಬರುತ್ತೆ, ಅದು ಗೋಡಂಬಿ ಹಾಕ್ಬಿಟ್ರೆ ಇನ್ನೂ ಸ್ವೀಟ್ ಬಂದ್ಬಿಡುತ್ತೆ. ಓಕೆ, ಈಗ ಗ್ರೇವಿ ಹದಕ್ಕೆ ಬಂತು. ಎಲ್ಲ ಕ್ಯಾಪ್ಸಿಕಮ್ ಮತ್ತೆ ಬಟಾಣಿ ಎಲ್ಲ ರಿಚ್ ಆಗಿ ಕಾಣಿಸ್ತಾ ಇದೆ. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ. ಗಟ್ಟಿ ಮೊಸರು ಹಾಕ್ತೀನಿ. ಗಟ್ಟಿ ಮೊಸರು. ಓಕೆ, ನಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂತಂದ್ರೆ ಒಂಚೂರು ನೀರು ಹಾಕೋಬಹುದು. ಆಲ್ಮೋಸ್ಟ್ ರೆಡಿ ಆಗಿದೆ. ಒಳ್ಳೆ ಅರೋಮಾ ಅಂತೂ ಬರ್ತಾ ಇದೆ. ಸ್ವರ್ಣಪಾಕ. ರೊಟ್ಟಿ ಮತ್ತೆ ಬಟಾಣಿ ಕುರ್ಮಾ ಟೇಸ್ಟ್ ನೋಡೋಣ. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕ್ಕೆ ಸ್ವರ್ಣಪಾಕ. ನಾವು ರೆಸ್ಟೋರೆಂಟ್ಗಳಲ್ಲಿ ಪೀಸ್ ಕರಿ ತಿಂದಿರ್ತೀವಿ, ಕಾರ್ನ್ ಕರಿ ತಿಂದಿರ್ತೀವಿ, ವೆಜಿಟೇಬಲ್ ಕರಿ ತಿಂದಿರ್ತೀವಿ. ಇದು ಹೋಮ್ಲಿ ಆಗಿದೆ. ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಳ್ಳೆ ಕುರ್ಮಾನ ಮಾಡಿದ್ದಾರೆ. ಜೊತೆಗೆ ಈ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಸಾಲ ಮೈಲ್ಡ್ ಆಗಿ ನಮಗೆ ಬರ್ತಾ ಇದೆ, ಹೆವಿ ಇಲ್ಲ ಮಸಾಲ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಮೇಡಮ್. ರೊಟ್ಟಿ ಮತ್ತು ಬಟಾಣಿ ಕುರ್ಮಾ ತುಂಬ ಚೆನ್ನಾಗಿತ್ತು. ಹೇಗೆ ಅನಿಸ್ತು ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದು? ನೀವೇ ಪಾರ್ಟಿಸಿಪೇಟ್ ಮಾಡಿದ್ರಿ, ನಾವು ನಿಮ್ಮ ಮನೆಗೆ ಬಂದ್ವಿ. ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೇನಾದ್ರೂ ಏನ್ ಮಾತಾಡಿದ್ರೆ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಅನ್ನಿಸ್ತು. ಓಕೆ, ಇದೇ ತರ ನೀವು ಹೊಸ ಹೊಸ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡ್ತಾ ವೀಕ್ಷಕರೇ, ನೋಡಿದ್ರಲ್ಲ, ನಿಜವಾಗ್ಲೂ ಒಂದು ಒಳ್ಳೆಯ ರೆಸಿಪಿಯನ್ನ ಇವತ್ತು ನಮ್ಮ ಸ್ವರ್ಣಪಾಕದಲ್ಲಿ ನಾವು ನಿಮಗೆ ತೋರಿಸಿದ್ವಿ. ಖಂಡಿತ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಮನೆಗೆ ಹೋಗಿ ನಾವು ಒಂದು ಒಳ್ಳೆಯ ರೆಸಿಪಿಯನ್ನ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,